Excel Techno School, Guruvayanikere, Venuru. Admission open now. ಇನ್ನು ಶಾಸಕ ಬಿ.ಆರ್. ಪಾಟೀಲ್ ಅವರ ಹೇಳಿಕೆ ಅದೇ ರೀತಿ ತಮ್ಮ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ಮಾಡಿದ ದಾಳಿ ಬಗ್ಗೆ ಸುಭಾಷ್ ಗುತ್ತೇದಾರ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ವೋಟ್ ಚೋರಿ ಬಗ್ಗೆ ಗೊತ್ತಿಲ್ಲ ನನಗೆ, ನಾವು ಅದನ್ನೆಲ್ಲ ಮಾಡೇ ಇಲ್ಲ ಅಂತ ಸುಭಾಷ್ ಗುತ್ತೇದಾರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ನನ್ನ ಮನೆ ಮೇಲೆ ದಾಳಿ ಮಾಡಿದ್ರು. ಪರಿಶೀಲನೆ ವೇಳೆ ನಮ್ಮ ಮನೆಯಲ್ಲಿ ಅವರಿಗೆ ಏನೂ ಸಿಕ್ಕಿರಲಿಲ್ಲ. ನನ್ನ ಮೇಲೆ ಶಾಸಕ ಬಿ.ಆರ್. ಪಾಟೀಲ್ ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದಾರೆ. ಪಾಟೀಲರು ಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಜನರ ದಿಕ್ಕು ತಪ್ಪಿಸೋದಕ್ಕೆ ಪಾಟೀಲ್ ಅವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಿದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ ಅಂತ ಆಳಂದದ ಮಾಜಿ ಶಾಸಕ, ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿದ್ದಾರೆ. ಅವರು ಇಲ್ಲಿ ನಮ್ಮ ಗುಲ್ಬರ್ಗ ಮನೆ ಚೆಕ್ ಮಾಡಿದ್ರು ಏನೂ ಸಿಕ್ಕಿಲ್ಲ. ಆಮೇಲೆ ನಮ್ಮ ಆಳಂದಕ್ಕೆ ಮನೆಗೆ ಬಂದು ಅಲ್ಲಿ ಇದು ಮಾಡಿದ್ರು ಏನೂ ಸಿಕ್ಕಿಲ್ಲ. ಈ ಸುಟ್ಟು ಹಾಕೋದ್ರ ಬಗ್ಗೆ ಅವ್ರೇನು ಹೇಳ್ತಾರಲ್ಲ, ಈಗ ದೀಪಾವಳಿ ಹಬ್ಬ ಇದೆ, ವರ್ಷಗೊಮ್ಮೆ ನಾವು ಮನೆ ಸ್ವಚ್ಛ ಮಾಡ್ತೇವೆ. ಈಗ ಆಳು ಮಕ್ಕಳು ಬಂದ ಕೇಸಿಂದ ಅದು ಹಾಗಿದ್ರೆ ನಮ್ಮ ಮನೆ ಬಲ್ಲಿ ಯಾಕೆ ಸುಡ್ತಿದ್ದೆವು ನಾವು? ದೂರ ಎಲ್ಲರೂ ಸುಡ್ತಿದ್ದೆವು ನಾವು. ಅದ್ರಾಗ ನಾವು ಏನು ಕೈ ಹಾಕಿಲ್ಲ. ಆಳುಗಳು ಅದು ಮನೆ ಸ್ವಚ್ಛ ಮಾಡೋ ಮುಂದೆ ಏನು ಸ್ವಲ್ಪ ಕಚರ ಅದು ಇದು ಸುಟ್ಟಿದ್ದಾರೆ. ಅದು ಬಿಟ್ರಿ ಅಂತಂದ್ರೆ ಬಿಟ್ಟಿದ್ದಾರೆ ಅವರು. ಅಲ್ಲೇ ರೋಡ್ ಮೇಲೆ ಯಾಕೆ ಇಡಬೇಕು ಅಂತ ಕೇಸಿಂದ ಅದಕ್ಕೆ ನಮಗೆ ಏನು ಸಂಬಂಧ ಇಲ್ಲ. ನಾವು ಅದು ಮತ ಚೋರಿ ನಾವೇನು ಮಾಡಿಲ್ಲ. ಒಂದು ವೇಳೆ ಆಗಿತ್ತಂದ್ರೆ ಬಿ.ಆರ್. ಪಾಟೀಲ್ ಆರಿಸಿ ಬಂದಾನ. ಈಗ ನಾವು ಮಾಡಿದ್ದೇವತ್ತಂದ್ರೆ ಬಿ.ಆರ್. ಪಾಟೀಲ್ ಕಾಂಗ್ರೆಸ್ ಆರಿಸಿ ಬಂದದ. ಇವತ್ತು ಏನು ನಮ್ದು ಒಂದೇ ಇವತ್ತು ಎತ್ತಿ ತೋರ್ಸಲ್ಗತ್ತಾರ. ಇವತ್ತು ಮತ ಚೋರಿ ಅಂತಂದ್ರೆ ವೋಟ್ ಚೋರಿ ಮಾಡ್ಲಿಕ್ಕೆ ಯತ್ನ ನಡೆದಿದೆ. ಫಾರ್ ನಂಬರ್ 7 ಅನ್ನು ಹಾಕಿ ಮತದಾರರ ಹೆಸರನ್ನ ಡಿಲೀಟ್ ಮಾಡುವಂತ ಯತ್ನ ನಡೆದಿದೆ ಇಲ್ಲಿ ಅನ್ನೋದು ಸುಳ್ಳೋದ್ರಿ. ಅದು ಏನು ನಾವು ಡಿಲೀಟ್ ಮಾಡಿಲ್ಲ, ಮತ ಚೋರಿ ಮಾಡಿಲ್ಲ, ಏನಿಲ್ಲ. ಈಗ ಬಿ.ಆರ್. ಪಾಟೀಲ್ ತಾನು ಒಂದು ಈಗ ಇದು ಮಿನಿಸ್ಟ್ರಿ ಈಗ ಇದು ಬರ್ತಾ ಇದೆ. ಸಿದ್ದರಾಮಯ್ಯರಂತೂ ಮಾಡ್ತಾ ಇಲ್ಲ ಮಿನಿಸ್ಟ್ರಿ. ಅದಕ್ಕೆ ರಾಹುಲ್ ಗಾಂಧಿಗೆ ಇವತ್ತು ಸಮೀಪ ಮಾಡ್ಕೊಂಡ್ ಕೇಸಿಂದ ಮಿನಿಸ್ಟ್ರ್ ಆಗ್ಬೇಕು ಅಂಬೋದು ಒಂದೇ ಉದ್ದೇಶ. ಇವತ್ತು ಎಷ್ಟೋ ಜನ ಈಗ ಬಿ.ಆರ್. ಪಾಟೀಲ್ ಇನ್ನೊಂದು ಏನಂದ್ರೆ, ನಮ್ಮ ಆಳಂದದಾಗ ಬಹಳಷ್ಟು ಜನ ಇವತ್ತು ನಮ್ಮ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ಈವನ್ ಮೈನಾರಿಟಿ, SC ಎಲ್ಲರೂ ಇವತ್ತು ಸೇರ್ಪಡೆ, ಅವ್ರ ಕಾರ್ಯವೈಖರಿ ನೋಡಿ ಎಲ್ಲರೂ ಸೇರ್ಪಡೆ ಆಗ್ತಾ ಇದ್ದಾರೆ. ಅದನ್ನು ಸಹಿಸ್ಕೊಳ್ಳೋದು ಆಗ್ತಾ ಇಲ್ಲ. ಈಗ ಇನ್ನೊಂದು ಏನತ್ತಂದ್ರೆ, ಈ ಹೋದ ಸಲ RK ಅವ್ರ ಮನೆಯವರು ಇವತ್ತು ಜಡ್ಪಿಗೆ ನಿಂತಿದ್ರು, ಬಿದ್ದರು ಅವರು. ಈ ಮುಂದೆ ಅದು ಜಿಲ್ಲಾ ಪಂಚಾಯತ್ನು ಕೂಡ ಒಂದು ಇದು ಮಾಡ್ಕೋಬೇಕು ಅಂತಂದ ಕೇಸಿಂದ ಅಲ್ಲೇನು ಇದು ಪತ್ತಿನ ಸಹಕಾರ ಸಂಘದ ಒಬ್ಬ ಅಧ್ಯಕ್ಷ ಮಾಂತಪ್ಪ ಆಲೂರೆ ಅಂತಂದ ಕೇಸಿಂದ ಅವ್ನು ಮಾಡ್ರಾಯ್ತು. ಅವರು ಇವರೇ ಮಾಡಿಸಿದಾರದು. ಇವತ್ತು ಅದು ಏನು ಇದನ್ನೇ ಇಲ್ಲ. ಇವತ್ತು ಅವರಿಗೆ ಅವನ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.